ಒಬ್ಬ ಬಾಲಕನಾಗಿ ಸೂರ್ಯನನ್ನೇ ಹಣ್ಣೆಂದು ಭಾವಿಸಿ ಆಕಾಶಕ್ಕೆ ಹಾರುತ್ತಾನೆ. ಒಬ್ಬ ಭಕ್ತನಾಗಿ ಶ್ರೀರಾಮನ ಹೆಸರನ್ನೇ ಉಸಿರಾಗಿ ಬದುಕುತ್ತಾನೆ. ಒಬ್ಬ ದೇವನಾಗಿ ಶಿವನ ಅಂಶವಾಗುತ್ತಾನೆ, ವಾಯುದೇವನ ಶಕ್ತಿಯಾಗುತ್ತಾನೆ. ಅವನೇ ಭಕ್ತರ ಆರಾಧ್ಯ ಹನುಮಂತ. ರಘುನಂದನ ರಘುರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ. ಹಿಂದೆ ಸ್ವರ್ಗದಲ್ಲಿ ಪುಂಜಿಕಾ ಸ್ಥಳ ಎಂಬ ಅಪ್ಸರೆ ಇದ್ದಳು. ಅವಳು ಸುಂದರಿಯಾಗಿದ್ದರೂ ಕೂಡ ಸ್ವಲ್ಪ ಚಂಚಲ ಸ್ವಭಾವದವಳು. ಒಂದು ದಿನ ಅವಳು ಒಬ್ಬ ಮಹರ್ಷಿಯನ್ನ ಕೆಣಕಿ ಶಾಪಗ್ರಸ್ತಳಾಗುತ್ತಾಳೆ. ಭೂಮಿಯಲ್ಲಿ ವಾನರಿಯಾಗಿ ಜನಿಸು ಎಂದು ಭಯಗೊಂಡ ಅವಳು ಕ್ಷಮೆ ಬೇಡುತ್ತಾಳೆ. ಋಷಿ ದಯೆಯಿಂದ ಹೇಳ್ತಾರೆ, ನೀನು ಮಹಾವೀರನ ತಾಯಿಯಾಗುವೆ, ಶಿವನ ಅಂಶವಿರುವ ಪುತ್ರನಿಗೆ ಜನ್ಮ ನೀಡುವೆ. ಹೀಗೆ ಆ ಅಪ್ಸರೆ ಭೂಮಿಯಲ್ಲಿ ಅಂಜನಾ ದೇವಿಯಾಗಿ ಜನಿಸ್ತಾಳೆ. ಅಂಜನಾ ದೇವಿ ವಾನರ ರಾಜನಾದ ಕೇಸರಿಯೊಂದಿಗೆ ವಿವಾಹವಾಗುತ್ತಾಳೆ. ಕೇಸರಿ ಧೈರ್ಯಶಾಲಿ ಹಾಗೂ ಪರಾಕ್ರಮಿಯಾಗಿದ್ದ. ಆದರೆ ಬಹುಕಾಲದವರೆಗೂ ಅವರಿಗೆ ಸಂತಾನವಾಗಲಿಲ್ಲ. ತಾಯಿ ಆಗಬೇಕೆಂಬ ಆಸೆಯಿಂದ ಅಂಜನಾ ದೇವಿ ಪರ್ವತಗಳಲ್ಲಿ ಕಠಿಣ ತಪಸ್ಸನ್ನ ಮಾಡ್ತಾಳೆ. ಅವಳ ಭಕ್ತಿಯನ್ನ ನೋಡಿ ಶಿವ ಪ್ರಸನ್ನನಾಗಿ ಪ್ರತ್ಯಕ್ಷವಾಗಿ ಹೇಳ್ತಾನೆ, ನನ್ನ ಅಂಶದಿಂದ ಮಹಾನ್ ಪುತ್ರನು ನಿನಗೆ ಜನಿಸುವನು. ಅದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ರಾಜ ದಶರಥ ಪುತ್ರ ಕಾಮೇಷ್ಟಿ ಯಜ್ಞವನ್ನ ಮಾಡ್ತಾ ಇದ್ದ. ಯಜ್ಞದಿಂದ ಬಂದ ದಿವ್ಯ ಪಾಯಸವನ್ನ ದೇವತೆಗಳು ಹಂಚುತ್ತಿದ್ದರು. ವಾಯುದೇವ ಆ ಪಾಯಸದ ಒಂದು ಭಾಗವನ್ನ ತಪಸ್ಸು ಮಾಡುತ್ತಿದ್ದ ಅಂಜನಾ ದೇವಿಯ ಕೈಗೆ ತಲುಪಿಸ್ತಾನೆ. ಅವಳು ಅದನ್ನು ಭಕ್ತಿಯಿಂದ ಸೇವಿಸ್ತಾಳೆ. ಅದೇ ಕ್ಷಣದಿಂದ ದಿವ್ಯ ಗರ್ಭಧಾರಣೆಯಾಗುತ್ತದೆ. ಸಮಯ ಕಳೆದ ನಂತರ ಅಂಜನಾ ದೇವಿ ಒಬ್ಬ ದಿವ್ಯ ಶಿಶುವಿಗೆ ಜನ್ಮ ನೀಡುತ್ತಾಳೆ. ಆಕಾಶದಲ್ಲಿ ದೇವತೆಗಳ ಹರ್ಷೋದ್ಗಾರ. ಆ ಶಿಶುವೆ ವಾಯುಪುತ್ರ ಶಿವನ ಅಂಶ ಹನುಮಂತ. ಒಂದು ದಿನ ಬಾಲ ಹನುಮಂತನು ಸೂರ್ಯನನ್ನ ನೋಡಿ ಆಕಾಶಕ್ಕೆ ಹಾರಿ ಸೂರ್ಯನ ಕಡೆ ದೌಡಾಯಿಸುತ್ತಾನೆ. ಇದನ್ನು ನೋಡಿ ಇಂದ್ರ ವಜ್ರಾಯುಧದಿಂದ ಹನುಮಂತನನ್ನ ಹೊಡೆಯುತ್ತಾನೆ. ಹನುಮಂತನು ಭೂಮಿಗೆ ಬೀಳ್ತಾನೆ. ಅವನ ಹನು ಅರ್ಥಾತ್ ದವಡಿಗೆ ಗಾಯವಾಗುತ್ತದೆ. ಆದ್ದರಿಂದಲೇ ಅಂದಿನಿಂದ ಅವನ ಹೆಸರು ಹನುಮಂತ ಎಂದು ಪ್ರಸಿದ್ಧಿಯಾಗುತ್ತದೆ. ತನ್ನ ಮಗನಿಗೆ ನೋವಾದುದನ್ನು ನೋಡಿ ವಾಯುದೇವ ಕೋಪಗೊಳ್ತಾನೆ. ಸಕಲ ಲೋಕಗಳಲ್ಲಿ ಗಾಳಿಯ ಹರಿವನ್ನ ನಿಲ್ಲಿಸ್ತಾನೆ. ಪ್ರಪಂಚವೇ ಸಂಕಷ್ಟಕ್ಕೆ ಸಿಲುಕುತ್ತದೆ. ಆಗ ದೇವತೆಗಳು ಬಂದು ವರಗಳನ್ನ ನೀಡ್ತಾರೆ. ಬ್ರಹ್ಮನು ಹನುಮಂತನಿಗೆ ಅಮರತ್ವವನ್ನ ನೀಡಿದ್ರೆ ಇಂದ್ರನು ವಜ್ರಾಯುಧದಿಂದ ಕೂಡ ಹಾನಿಯಾಗದು ಎನ್ನುತ್ತಾನೆ. ಅಗ್ನಿಯು ಬೆಂಕಿಯು ಸುಡದು ಎನ್ನುವಂತ ವರ ನೀಡುತ್ತಾನೆ. ಹಾಗೆಯೇ ವಾಯು ಅಪಾರ ವೇಗವನ್ನ ಪ್ರದಾನಿಸುತ್ತಾನೆ. ಹೀಗೆ ಹನುಮಂತನು ಅಜೇಯನಾಗ್ತಾನೆ. ಹಂಪಿಯ ಸಮೀಪದ ಅಂಜನಾದ್ರಿ ಬೆಟ್ಟವನ್ನ ಆಂಜನೇಯನ ಜನ್ಮಸ್ಥಳವೆಂದು ನಂಬಲಾಗುತ್ತದೆ. ಶಿವನ ಶಕ್ತಿ, ವಾಯುವಿನ ವೇಗ, ಭಕ್ತಿಯ ಪರಾಕಾಷ್ಠೆ, ಈ ಮೂರು ಒಂದಾದಾಗ ಹುಟ್ಟಿದ ಮಹಾವೀರನೇ ಹನುಮಂತ. ರಾಮ ಭಕ್ತಿಯಲ್ಲಿ ಲೀನನಾಗ್ತಾನೆ, ಶಕ್ತಿಯಲ್ಲಿ ಅಜೇಯನಾಗ್ತಾನೆ, ಸೇವೆಯಲ್ಲಿ ಪರಿಪೂರ್ಣನಾಗ್ತಾನೆ. ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ನಮಸ್ಕಾರ.